ಶ್ರೀವಾರಿ ಕನ್ನಡ ವ್ಯಾಕರಣ ಚಾನಲ್ಗೆ ಸ್ವಾಗತ. 3ನೇ ತರಗತಿಯ ಸವಿಗನ್ನಡದ ಒಂದು ಪಾಠ ಭಗೀರಥ. ಈ ಪಾಠದ ಒಂದು ಎಕ್ಸ್ಪ್ಲನೇಷನ್ ನೋಡೋಣ. ನಾನು ಆಲ್ರೆಡಿ ಇದ್ರದ್ದು ನೋಟ್ಸ್ ಹಾಕಿದ್ದೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ ನಿಮಗೆ ಅನುಕೂಲ ಆದರೆ. ಭಗೀರಥ ಏನಿದು? ಭಗೀರಥ ಅಂದರೆ ಒಬ್ಬ ರಾಜನ ಹೆಸರು. ಆ ರಾಜ, ಈ ಸ್ಟೋರಿ ಏನಪ್ಪ ಅಂದರೆ, ಭಗೀರಥ ಅನ್ನೋ ರಾಜನ ಒಂದು ತಾತಂದಿರು ಸತ್ತೋಗಿರ್ತಾರೆ, ಆದರೆ ಅವ್ರಿಗೆ ಸ್ವರ್ಗ ಸಿಕ್ಕಿರಲ್ಲ. ಸೊ ಅದಕ್ಕೆ ಅವನೇನು ಮಾಡ್ತಾನೆ, ಅವರ ತಾತಂದಿರಿಗೆ ಸ್ವರ್ಗ ಸಿಗಲಿ ಅಂತ ಒಂದು ತಪಸ್ಸನ್ನು ಮಾಡ್ತಾರೆ. ಆವಾಗ ಒಬ್ಬ ಋಷಿ ಬಂದು ಹೇಳ್ತಾನೆ, ನೀನು ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ನಿಮ್ಮ ತಾತಂದಿರ ಬೂದಿಯ ಮೇಲೆ ಹರಿಸಿದ್ರೆ ಅವರಿಗೆ ಸ್ವರ್ಗ ಲಭಿಸುತ್ತೆ ಅಂತ ಅವರು ಹೇಳ್ತಾನೆ. ಸೊ ಅದರ ಒಂದು ಇದು ಸ್ಟೋರಿ ಆಗಿರುತ್ತೆ. ಪುರಾಣ ಕಾಲದಲ್ಲಿ ಭಗೀರಥ ಎಂಬ ದೊರೆ ಇದ್ದನು. ಪುರಾಣ ಕಾಲದಲ್ಲಿ ಭಗೀರಥ ಅನ್ನೋ ಒಬ್ಬ ರಾಜ ಇರ್ತಾನೆ. ಅವನು 60,000 ಜನ ತಾತಂದಿರು ಕಪಿಲ ಮುನಿಯ ಕೋಪಕ್ಕೆ ಸಿಕ್ಕಿ ಸುಟ್ಟು ಭಸ್ಮವಾಗಿದ್ದರು. ಒಂದು ಕಪಿಲ ಮುನಿಯ ಒಂದು ಶಾಪ, ಕರ್ಸ್, ಅದರಿಂದ ಏನಾಗುತ್ತೆ, 60,000 ತಾತಂದಿರು ಸತ್ತೋಗಿರ್ತಾರೆ. ಅವರಿಗೆ ಸ್ವರ್ಗ ಲಭಿಸಬೇಕೆಂದು ಭಗೀರಥನು ಚಿಂತಿಸುತ್ತಿದ್ದನು. ಭಗೀರಥ ಅನ್ಕೊಂತಾನೆ ಅವ್ರಿಗೆ ಸ್ವರ್ಗ ಸಿಗಬೇಕು ಅಂತ. ಅದಕ್ಕೆ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಜ್ಞಾನಿಗಳಾದ ಋಷಿಗಳು ಹೇಳಿದರು. ನಾನು ಹೇಳ್ದಲ್ವ, ಅದೇ ರೀತಿಯಾಗಿ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ 60 ಜನ ತಾತಂದಿರ ಒಂದು ಬೂದಿಯ ಮೇಲೆ ಹರಿಸಬೇಕು ಅಂತ ಹೇಳ್ತಾರೆ. ದೇವಲೋಕದ ಗಂಗೆಯನ್ನು ಭೂಮಿಗೆ ತರುವುದು ಅಸಾಧ್ಯವಾದ ಕೆಲಸವಾಗಿತ್ತು ಅಲ್ವಾ. ಇವಾಗ ದೇವಲೋಕದ ಒಂದು ಗಂಗೆಯನ್ನು ಭೂಮಿಗೆ ತರಿಸ್ಬೇಕಂದ್ರೆ ಅದು ಸಾಮಾನ್ಯ ವಿಷಯವಲ್ಲ, ಅದು ತುಂಬ ಕಷ್ಟ. ಸಾವಿರಾರು ವರ್ಷಗಳ ಕಠಿಣ ತಪಸ್ಸಿನ ಮೂಲಕ ಗಂಗೆಯನ್ನು ಭೂಮಿಗೆ ತರಬೇಕಾಗುತ್ತೆ. ಆದರೆ ಭಗೀರಥ ತನ್ನ ನಿರ್ಧಾರದಿಂದ ಎಳ್ಳಷ್ಟು ಹಿಂದೆ ಸರಿಯಲಿಲ್ಲ. ಅವನು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಲಿಲ್ಲ, ಬಟ್ ಅವನು ಮಾಡ್ತೀನಿ ಅನ್ನೋ ಒಂದು ಪ್ರಯತ್ನ ಅವನಲ್ಲಿ ಇತ್ತು. ಎಷ್ಟೇ ಕಷ್ಟವಾದರೂ ಗಂಗೆಯನ್ನು ಭೂಮಿಗೆ ತಂದೇ ತರುತ್ತೇನೆ. ಅವನು ತಪಸ್ಸಿಗೆ ಕುಳಿತಾನೆ. ಯಾಕೆ ಅಂತ ನಿಮಗೆ ಗೊತ್ತಿದೆ. ಬಾಯಾರಿಗೆ, ಹಸಿವು, ನಿದ್ರೆಯ ಮರೆತು ಬಿಸಿಲು, ಮಳೆ, ಬಿರುಗಾಳಿಯನ್ನು ಸಹಿಸಿಕೊಂಡ ತಪಸ್ಸಿಗೆ ಕುಳಿತಾಗ ಯಾವುದೇ ಒಂದು ಜ್ಞಾನ ಫುಲ್ಲು ಅಲ್ಲೇ ಇರಬೇಕು. ಅದರಲ್ಲಿ ಊಟ, ನೀರು, ಬಿಸಿಲು, ಗಾಳಿ ಅನ್ನೋದೇ ಅದು ಲೆಕ್ಕಿಸಬಾರದು. ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷರಾದ ಗಂಗೆ. ಅನೇಕ ವರ್ಷಗಳ ಕಠಿಣ ತಪಸ್ಸಿನಿಂದ ಯಾರು ಪ್ರತ್ಯಕ್ಷ ಆದ್ಲು? ಗಂಗೆ ಪ್ರತ್ಯಕ್ಷ ಆದ್ಲು. ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ. ಅವಳು ಹೇಳ್ತಾಳೆ, ಓಕೆ, ನಿನ್ನ ಒಂದು ವಿಶ್ ಥರ ನಾನು ಭೂಮಿಗೆ ಧುಮುಕ್ತೀನಿ. ಆದರೆ ಒಂದು ಕಂಡೀಷನ್. ಏನಪ್ಪ ಅದು ಅಂದರೆ, ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು. ನಾನು ಮೇಲಿನಿಂದ ಗಂಗೆ ಧುಮುಕಬೇಕು ಅಂದರೆ ಫೋರ್ಸಾಗಿ ಬರ್ತೀನಲ್ವಾ, ಯಾರು ನನ್ನನ್ನು ತಡೀತಾರೆ. ಒಂದು ವೇಳೆ ತಡೆದಿಲ್ಲ ಅಂದರೆ ಏನಾಗುತ್ತೆ ಹೇಳಿ, ಈ ಭೂಲೋಕನೇ ಕೊಚ್ಕೊಂಡು ಸಮುದ್ರದಲ್ಲಿ ಹೋಗ್ಬಿಡುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಇವಾಗ ಪ್ರವಾಹ ಬಂದರೆ ಯಾವ ರೀತಿಯಾಗಿ ಕೊಚ್ಕೊಂಡು ಹೋಗುತ್ತೆ, ಅದೇ ರೀತಿಯಾಗಿ ಇಡೀ ದೇಶನ ಕೊಚ್ಕೊಂಡು ಹೋಗ್ಬಿಡುತ್ತೆ. ಚಿಂತಾಕ್ರಾಂತನಾದ ಭಗೀರಥ ಮತ್ತೆ ತಪಸ್ಸಿಗೆ ಕುಳಿತ. ಏನು ಮಾಡ್ತಾನೆ, ಅವನಿಗೆ ಏನು ಹೇಳಬೇಕಂತ ಗೊತ್ತಾಗಲ್ಲ. ಸೊ ಮತ್ತೆ ಅವನು ತಪಸ್ಸಿಗೆ ಕುಳಿತಾನೆ. ಆಗ ಅವನಿಗೆ ಬ್ರಹ್ಮದೇವನ ಪ್ರತ್ಯಕ್ಷನಾದನು. ಆಮೇಲೆ ಅವನಿಗೆ ಯಾರು ಪ್ರತ್ಯಕ್ಷ ಆಗ್ತಾರೆ? ಬ್ರಹ್ಮದೇವ ಪ್ರತ್ಯಕ್ಷನಾಗ್ತಾನೆ. ಭಗೀರಥನ ಪ್ರಾರ್ಥನೆಗೆ ಬ್ರಹ್ಮದೇವನು ಮೆಚ್ಚಿ ಶಿವನನ್ನು ಕುರಿತು ತಪಸ್ಸು ಮಾಡು ಎಂದು ಸಲಹೆ ನೀಡಿದ. ಬ್ರಹ್ಮದೇವ ಏನು ಮಾಡ್ತಾನೆ, ನೀನು ಶಿವನನ್ನು ಕುರಿತು ತಪಸ್ಸು ಮಾಡು. ಇದಕ್ಕೆ ಒಂದು ಪ್ರಾಬ್ಲಮ್ ಸಾಲ್ವ್ಗೆ ಯಾರು ಉತ್ತರ ಅಂದರೆ ಅದು ಶಿವ ಮಾತ್ರ. ಅವನು ಸಾಲ್ವ್ ಮಾಡಬಲ್ಲ ಪ್ರಾಬ್ಲಮ್ನ ಅಂತ ಹೇಳ್ತಿದ್ದಾನೆ. ಅವನ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಶಿವ, ಓಕೆ, ನಿನ್ನ ಧೈರ್ಯ, ಭಕ್ತಿ, ದೃಢ ಸಂಕಲ್ಪವನ್ನು ಮೆಚ್ಚಿದ್ದೇನೆ. ಓಕೆನಾ. ಧುಮುಕುವ ಗಂಗೆಯನ್ನು ತಡೆದು ನಾನು ಶಿರದಲ್ಲಿ ಧರಿಸುತ್ತೇನೆ. ಗಂಗೆ ನನ್ನ ಶಿರದೆಲ್ಲ ಭೂಮಿಗೆ ಇಳಿದು ನಿನ್ನನ್ನು ಹಿಂಬಾಲಿಸುವುದು ಎಂದ. ಆಯಿತು, ನಾನು ಗಂಗೆಯನ್ನು ನನ್ನ ದೇವಲೋಕದಿಂದ ಬರಬೇಕಾದ್ರೆ ಅವಳನ್ನು ನಾನು ನನ್ನ ಜಡೆಯಲ್ಲಿ, ಗೊತ್ತಲ್ವ, ಶಿವದ ತಲೆ ಮೇಲೆ ಒಂದು ಜಡೆ ಇರುತ್ತೆ, ಅಲ್ಲಿ ನಾನು ಅವಳನ್ನು ತಡೆ ಹಿಡಿತೀನಿ. ಅವಳು ನನ್ನ ಕೂದಲಿನ ಮೂಲಕ ಕೆಳಗಡೆ
ನಿಧಾನವಾಗಿ ಬರಲಿ ಅಂತ ಹೇಳ್ತಿದ್ದಾರೆ. ಅಂತೆಯೇ ಬೋರ್ಗರೆದು ಧುಮ್ಮಿಕ್ಕಿದ ಗಂಗೆಯನ್ನು ಶಿವನ ಜಟೆಯಲ್ಲಿ ತಡೆದು ಭೂಮಿಗೆ ಹರಿದು ಬಿಟ್ಟನು. ಗಂಗೆ ರಭಸದಿಂದ ಹರಿಯುವಾಗ ಜಹು ಮಹರ್ಷಿಯ ಆಶ್ರಮ ಕೊಚ್ಚಿ ಹೋಯಿತು. ಗಂಗೆ ಬರುವ ರಭಸದಿಂದ ಜಹು ಮಹರ್ಷಿ ಇದನ್ನುವ ಅವನ ಒಂದು ಆಶ್ರಮ ಏನಿದೆ ಅದು ಕೊಚ್ಚಿಕೊಂಡು ಹೋಗುತ್ತೆ. ಇದರಿಂದ ಕೋಪಗೊಂಡ ಮಹರ್ಷಿಯು ಗಂಗೆಯನ್ನು ಒಂದೇ ಗೊಟ್ಟಿಗೆ ಕುಡಿದು ಬಿಟ್ಟನು. ಇದನ್ನು ನೋಡಿದ ಮಹರ್ಷಿ ಏನು ಮಾಡ್ತಾನೆ, ಗಂಗೆಯನ್ನು ಒಂದೇ ಇದರಲ್ಲಿ ಹೊಡ್ಕಂತ ಅವನು ಕುಡಿದು ಬಿಡ್ತಾನೆ. ಇಷ್ಟೆಲ್ಲ ಪ್ರಯತ್ನಗಳ ನಂತರವೂ ಗಂಗೆ ಸಿಗಲಿಲ್ಲ. ಮತ್ತು ಭಗೀರಥನಿಗೆ ಬೇಜಾರಾಗುತ್ತೆ, ಇಷ್ಟು ದೂರ ಬಂದುಬಿಟ್ಟು ಇವಾಗ ಇದಾಯ್ತಲ್ಲ ಅಂತ. ಆದರೂ ಭಗೀರಥ ಎದೆಗುಂದದೆ ಜಹು ಮಹರ್ಷಿಯನ್ನು ತನ್ನ ಪ್ರಾರ್ಥನೆಯಿಂದ ಮೆಚ್ಚಿಸಿದ. ತನ್ನ ಪಿತೃಗಳ ಸದ್ಗತಿಗಾಗಿ ಭಗೀರಥ ಮಾಡುತ್ತಿರುವ ಪ್ರಯತ್ನವನ್ನು ಮೆಚ್ಚಿ ಮಹರ್ಷಿ ಗಂಗೆಯನ್ನು ತನ್ನ ಕಿವಿಯಿಂದ ಹರಿಯಲು ಬಿಟ್ಟನು. ಏನು ಮಾಡ್ತಾನೆ ಇವಾಗ ಭಗೀರಥ ಗಂಗೆಗೊಂದು ತಪಸ್ಸು ಮಾಡ್ತಾನೆ. ಸೊ ಇವಾಗ ಏನಾಗುತ್ತೆ ಅಂದರೆ ಜಹು ಮಹರ್ಷಿ ಅವನ ಒಂದು ರಿಕ್ವೆಸ್ಟ್ ಮೇಲೆ ಅವನು ಗಂಗೆಯನ್ನು ಬಿಡ್ತಾನೆ. ಅವನು ಗಂಗೆಯನ್ನು ಭೂಮಿಗೆ ಬಿಡ್ತಾನೆ. ಅವನ ಬಾಯಲ್ಲಿ ಇರ್ತಲ್ವ ಗಂಗೆ, ಆ ಗಂಗೆನ ಬಾಯಿನ ಅವನು ಆಚೆ ಹಾಕ್ತಾನೆ. ಅಂತೂ ಭಗೀರಥ ಗಂಗೆಯನ್ನು ಭೂಮಿಗೆ ತರಲು ಮಾಡಿದ ಸಾಹಸಕ್ಕೆ ಫಲ ದೊರೆಯಿತು. ಭಗೀರಥನ ಪ್ರಾರ್ಥನೆಯನ್ನು ಮನ್ನಿಸಿ ಹಿಂಬಾಲಿಸಿದ ಗಂಗೆ ಹರಿದು ಅವನ ತಾತಂದಿರ ಬೂದಿಯನ್ನು ತೊಯ್ದಳು. ಏನು ಮಾಡ್ತಾಳೆ ಭಗೀರಥೆ, ಅವನ 60,000 ಜನ ತಾತಂದಿರ ಒಂದು ಬೂದಿಯ ಮೇಲೆ ಹರಿದು ಅವರಿಗೆ ಸ್ವರ್ಗವು ಲಭಿಸೋ ಥರ ಅವನು ಮಾಡ್ತಾ ಇದ್ದಾಳೆ. ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಭಗೀರಥನು ಎದೆಗುಂದದೆ ತನ್ನ ದೃಢ ಸಂಕಲ್ಪದಿಂದ ಅಂದುಕೊಂಡ ಕಾರ್ಯ ಸಾಧಿಸಿದ. ಅವನು ಅಂದುಕೊಂಡಿರೋ ಒಂದು ಕೆಲಸವನ್ನು ಅವನು ಮಾಡ್ತಾನೆ. ಅದಕ್ಕೆ ಹೇಳೋದು ನಮ್ಮ ಜೀವನದಲ್ಲಿ ಛಲ ಬೇಕು ಅಂತ. ಛಲ ಇದ್ದರೆ ನಾವು ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ. ಅರ್ಥ ಆಯಿತಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ರೆಫರ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.